ದುರಂತ ನಡೆದ ಸ್ಥಳದಲ್ಲೀಗ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ದುರಂತ ನಡೆದಿರುವಂಥ ಸ್ಥಳದಲ್ಲೀಗ ತನಿಖೆ ನಡೀತಾ ಇದೆ. ಮಹತ್ವದ ಸಾಕ್ಷ್ಯನ ಸಂಗ್ರಹಕ್ಕೆ ಅಧಿಕಾರಿಗಳು ಈಗ ಶೋಧವನ್ನು ಮುಂದುವರಿಸಿದ್ದಾರೆ. ವಿಮಾನದ ಅವಶೇಷಗಳನ್ನು ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಪರಿಶೀಲನೆ ಮುಂದುವರಿತಾ ಇದೆ. ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. DGCA ಮತ್ತು NSC ಟೀಮ್ನಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮತ್ತೊಂದು ಬ್ಲಾಕ್ಸ್ನಲ್ಲಿ ಆ ಬಾಕ್ಸ್ಗಾಗಿಯೂ ಕೂಡ ತೀವ್ರ ಶೋಧ ಮುಂದುವರಿತಾ ಇದೆ. 241 ಜನ ಇರ್ತಾರೆ. 242 241 ಸ್ಪಾಟಲ್ಲೇ ಹೋಗ್ತಾರೆ. ಅಂದರೆ ಒಬ್ಬರು ಬದುಕುಳಿದಿರೋದು ಹೇಗಾಯಿತು ಏನೋ ಗೊತ್ತಿಲ್ಲ. ಆದರೆ ವಿಮಾನದಲ್ಲಿರುವಂಥ ಎಲ್ಲ ಜನರು, ಅಂದರೆ ಎಲ್ಲ ಪ್ರಯಾಣಿಕರು ಪ್ರಾಣವನ್ನು ಕಳೆದುಕೊಂಡ್ರೆ ಅದರಲ್ಲಿ ಒಬ್ಬರು ಬದುಕುಳಿದಿದ್ದಾರೆ. ಬಟ್ ಆ ಒಂದು ಘಟನಾ ಸ್ಥಳಕ್ಕೆ ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗ್ತಾ ಇರುವಂಥದ್ದು. ಹಾಸ್ಟೆಲ್ಗೆ, ಅಂದರೂ ವೈದ್ಯಕೀಯ ಹಾಸ್ಟೆಲ್ಗೆ ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಹಾಸ್ಟೆಲಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಅದರ ಮಾಹಿತಿ ಕೂಡ ಕಲೆ ಹಾಕುವಂಥ ಕೆಲಸ ಕೂಡ ನಡೀತಾ ಇದೆ. ಬಟ್ ಘನಘೋರ ದುರಂತ ಅಹಮದಾಬಾದ್ನಲ್ಲಿ ಆಗಿರುವಂಥ ಘಟನೆ ಇದು. ಈಗ ದುರಂತ ನಡೆದಿರುವಂಥ ಸ್ಥಳದಲ್ಲಿ ತೀವ್ರ ತನಿಖೆ ಮುಂದುವರಿತಾ ಇದೆ. ಮಹತ್ವದ ಸಾಕ್ಷಿ ಸಂಗ್ರಹಕ್ಕೆ ಈಗ ಅಧಿಕಾರಿಗಳು ಶೋಧವನ್ನು ಮುಂದುವರಿಸಿದ್ದಾರೆ. ವಿಮಾನದ ಅವಶೇಷಗಳನ್ನು ಇಂಚಿಂಚು ಪರಿಶೀಲನೆ ಮಾಡಲಾಗ್ತಾ ಇದೆ. ಸೂಕ್ಷ್ಮವಾಗಿ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಘನಘೋರ ದುರಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಟೇಕ್ ಆಫ್ ಆಗುವಂಥ ಕೆಲವು ಸೆಕೆಂಡುಗಳಲ್ಲಿ ಆಗಿರುವಂಥ ದುರಂತ ಇದು. ದೊಡ್ಡ ದುರಂತ ಆಗಿದೆ. DGCA ಮತ್ತು NSC ಟೀಮಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಜೊತೆಗೆ ಬಾಕ್ಸ್ಗಾಗಿ ಕೂಡ ಅಲ್ಲಿ ತೀವ್ರ ಶೋಧ ಮುಂದುವರಿತಾ ಇದೆ. ಯಾರದು ಗುರುತು ಪತ್ತೆ ಸಿಗ್ತಾ ಇಲ್ಲ. ಇನ್ನು ಕೆಲವೊಂದಿಷ್ಟು ಜನ ಗಾಯಗೊಂಡಿದ್ದಾರೆ. ಅವರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಬಟ್ ಕಾರಣ ಏನು ಎತ್ತ ಅನ್ನೋದು ತನಿಖೆಂತೂ ಆಗತ್ತೆ. ಬಟ್ ಈ ರೀತಿಯಾಗಿ ದುರಂತ ಆಗಿದೆಯಲ್ಲ, ಗುಜರಾತ್ನ ಅಹಮದಾಬಾದ್ನಲ್ಲಿ ಆಗಿರುವಂಥ ಘನಘೋರ ದುರಂತ ಇದು. ಅದರ ಕಾರ್ಯಾಚರಣೆ ಮತ್ತು ಆ ದುರಂತ ನಡೆದಿರುವಂಥ ಸ್ಥಳದಲ್ಲಿ ತನಿಖೆ ಅಂತೂ ಮುಂದುವರಿತಾ ಇದೆ. ಆರಂಭದಲ್ಲಿ ಬೇರೆ ಬೇರೆ ರೀತಿಯ ಒಂದು ಏನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮತ್ತು ಆ ಒಂದು ತನಿಖೆ ಅಂತೂ ಆಗ್ತಾ ಇದೆ. ಬಟ್ ಸಂಪೂರ್ಣವಾಗಿ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಈ ದುರಂತ ಆಗೋದಕ್ಕೆ ಕಾರಣ ಏನು, ಯಾಕೆ ಹಿಂಗಾಯಿತು ಅಂತೇಳಿ. ಆರಂಭದಲ್ಲಿ ಹಿಂಗಾಗಿರೋದು, ಅದು ಟೇಕಾಫ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋದ್ರಿಂದಾಗಿ ಆ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅಲ್ಲಿ ಆ ವಿಮಾನದಲ್ಲಿರುವಂಥ ಎಲ್ಲ ಪ್ರಯಾಣಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಫ್ಲೈಟ್ ಇದು.